ರಾಜ್ಯದಲ್ಲಿ ಜಾತಿ ಜನಗಣತಿ ಸರಿಯಾದ ನಿಗದಿತ ಸಮಯಕ್ಕೆ ಆಗುತ್ತಾ ಇಲ್ವಾ ಅಂತಕ್ಕಂಥ ಗೊಂದಲ ಇನ್ನೂ ಕೂಡ ಮುಂದುವರಿತಾ ಇದೆ. ಈ ನಡುವಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಜಾತಿ ಗಣತಿ ಸಮೀಕ್ಷೆ ಮುಂದೂಡಿಕೆ ಇಲ್ಲ, ನಿಗದಿಯಂತೆ ಸೆಪ್ಟೆಂಬರ್ 22ರಿಂದಲೇ ಜಾತಿ ಗಣತಿ ಆಗುತ್ತೆ. ಎಲ್ಲ ಗೊಂದಲಗಳಿಗೆ ಮತ್ತೆ ತೆರೆ ಎಳೆದಿದ್ದಾರೆ ಸಿಎಂ. ಹಿಂದುಳಿದ ವರ್ಗಗಳ ಆಯೋಗ ಒಂದು ಸಾಂವಿಧಾನಿಕ ಸಂಸ್ಥೆ, ಆಯೋಗಕ್ಕೆ ನಿರ್ದೇಶನ ಕೊಡೋದಕ್ಕೆ ಬರಲ್ಲ ಅಂತಾರೋ. ಜಾತಿ ಗಣತಿ ವಿಚಾರದಲ್ಲಿ ಬಿಜೆಪಿಯವರು ರಾಜಕೀಯ ಮಾಡ್ತಾ ಇದ್ದಾರೆ. ಎಲ್ಲ ಸಚಿವರಿಗೆ ಬಿಜೆಪಿಯವರನ್ನ ಎದುರಿಸೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದೀನಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಬಟ್ ಆ ಆಯೋಗದಲ್ಲೇ ಗೊಂದಲಗಳಿದೆ. ಆಯೋಗದ ಸದಸ್ಯರೇ ಒಪ್ತಾ ಇಲ್ಲ. ಬೆಂಗಳೂರಿನಲ್ಲಂತೂ 22ರಿಂದ ಆರಂಭ ಆಗೋದು ಡೌಟ್ ಅನ್ನೋ ಹಾಗೆ ಇದೆ. ಆದರೆ ಸಿಎಂ ಮಾತ್ರ ಇಲ್ಲ, ಟೈಮು ಕರೆಕ್ಟಾಗಿ ಆಗೇ ಆಗುತ್ತೆ ಅಂತ. ಸರಿಯಾಗಿ ಸಿಬ್ಬಂದಿನೇ ಇಲ್ವಂತೆ. ಯಾರ ಕೈಲಿ ಮಾಡಿಸ್ತೀರಾ, ಎಷ್ಟು ಅಂತ ಮಾಡ್ತೀರಾ? ಒಬ್ಬ ಟೀಚರ್ಗೆ 150ರಿಂದ 200 ಮನೆ ಅಂತೀರಾ, ಬಟ್ ಟೀಚರ್ಸೇ ಇಲ್ಲ ಸಾಕಷ್ಟು. ಹೆಂಗೆ ಮಾಡಿಸೋದಕ್ಕಾಗುತ್ತೆ ಅನ್ನೋದೇ ಒಂದು ಪ್ರಶ್ನೆ. ಬಟ್ ಅವರು ಮಾತ್ರ ಇಲ್ಲ, ಆ ಟೈಮ್ ಕರೆಕ್ಟಾಗಿ ಆಗುತ್ತೆ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಬಿಜೆಪಿಯವರು ರಾಜಕೀಯ ಮಾಡ್ತಾ ಇದ್ದಾರೆ. ನೀವು ಕೂಡ ಪ್ರತಿಯೊಬ್ಬ ಮಿನಿಸ್ಟ್ರಿಗಳು ಕೂಡ ರಾಜಕೀಯವಾಗಿ ಆರೋಪ ಮಾಡ್ತಾ ಇದ್ದಾರೆ ನಮ್ಮ ಮೇಲೆ. ಅದನ್ನ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧವಾಗಿದೆ, ಹಿಂದೂಗಳ ವಿರೋಧ ಇದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನೆಲ್ಲ ನೀವು ಖಂಡಿಸಬೇಕು, ಅದಕ್ಕೆ ಸರಿಯಾದಂತ ಉತ್ತರ ಮುಂದೂಡಲ್ಲ. ಬಿಜೆಪಿಯವರು ರಾಜಕೀಯ ಮಾಡ್ತಾ ಇದ್ದಾರೆ. ನೀವು ಕೂಡ ಪ್ರತಿಯೊಬ್ಬ ಮಿನಿಸ್ಟ್ರಿಗಳು ಕೂಡ ರಾಜಕೀಯವಾಗಿ ಆರೋಪ ಮಾಡ್ತಾ ಇದ್ದಾರೆ ನಮ್ಮ ಮೇಲೆ. ಅದನ್ನ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧವಾಗಿದೆ, ಹಿಂದೂಗಳ ವಿರೋಧ ಇದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನೆಲ್ಲ ನೀವು ಖಂಡಿಸಬೇಕು, ಅದಕ್ಕೆ ಸರಿಯಾದಂತ ಉತ್ತರ ಮುಂದೂಡಲ್ಲ. ಈ ಪ್ರಶ್ನೆ ಬಂದೇ ಬರುತ್ತೆ ಹೇಗಿದ್ರು ಕೂಡ. ಯಾಕೆಂದರೆ ಬೆಂಗಳೂರಿನಲ್ಲೂ ಕೂಡ ಸಮೀಕ್ಷೆ ಇನ್ ಟೈಮಿಗೆ ಶುರುವಾಗೋದು ಡೌಟು ಅಂತ ಇದ್ದಾರೆ. ಜೊತೆಗೆ ಹಿಂದುಳಿದ ವರ್ಗದ ಆಯೋಗದ ಸದಸ್ಯರಲ್ಲಿಯೇ ಒಮ್ಮತ ಮೂಡ್ತಾ ಇಲ್ಲ, ಆ ಥರದಲ್ಲಿ ಹರಿಬರಿನಲ್ಲಿ ಮಾಡೋದು ಬೇಡ ಅಂತ ಇದ್ದಾರೆ ಕೆಲವರು ಅಂತ. ಹೀಗಿರಬೇಕಾದ್ರೆ ನಿಗದಿತ ಸಮಯಕ್ಕೆ ತಕ್ಕಂತೆ ಹೆಂಗೆ ನಡೆಯೋದಕ್ಕೆ ಸಾಧ್ಯ? ಸಿಬ್ಬಂದಿ ಬೇಕಲ್ಲ. ಸಿಬ್ಬಂದಿ ಅಷ್ಟೊಂದು ಜನ ಎಲ್ಲಿ ನೀವು ರಿಕ್ರೂಟ್ ಮಾಡ್ಕೊಂಡಿದ್ದೀರಾ ಅಂತ ಒಂದು ಪ್ರಶ್ನೆ. ಮತ್ತೆ ಸಂಪರ್ಕಕ್ಕೆ ಬಂದಿದ್ದಾರೆ ನನ್ನ ಕೊಲ್ಲಿಗ್ ರವೀಶ್ ಅವರು. ರವೀಶ್, ನಾನು ಆಗಲೇ ಹೇಳ್ತಾ ಇದ್ದೆ, ಮುಖ್ಯಮಂತ್ರಿಗಳೇನೋ ನಿಗದಿತ ಸಮಯಕ್ಕೆ ನಡೆಯುತ್ತೆ ಸಮೀಕ್ಷೆ ಅಂತ ಹೇಳ್ತಾರೆ. ಬಟ್ ಆಯೋಗದ ಸದಸ್ಯರಲ್ಲೇ ಒಮ್ಮತ ಇಲ್ಲ, ಸಾಕಷ್ಟು ಜನ ಸಿಬ್ಬಂದಿ ಇಲ್ಲ, ಆತುರಾತುರದಲ್ಲಿ ಮಾಡೋದು ಬೇಡ ಅಂತಾರೆ. ಹೀಗಿದ್ದಾಗ ನಿಗದಿತ ಸಮಯಕ್ಕೆ ಜಾತಿ ಸಮೀಕ್ಷೆ ನಡೆಯುತ್ತಾ? ಒಂದು. ಎರಡನೇದು, ಬಿಜೆಪಿಯವ್ರನ್ನ ಎದುರಿಸೋದಕ್ಕೆ ಮಂತ್ರಿಗಳಿಗೆ ಯಾವ ರೀತಿ ಟಾಸ್ಕ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು? ಅರವಿಂದ್, ಖಂಡಿತವಾಗಿ ಕೂಡ ನಿನ್ನೆ ನಡೆದಂಥ ಗೊಂದಲಗಳೇನಿದೆ ಅದನ್ನು ತಿಳಿ ಮಾಡುವಂಥ ಪ್ರಯತ್ನದಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಇದ್ದಾರೆ ಅನ್ನೋದು ಸ್ಪಷ್ಟವಾಗುತ್ತೆ. ಯಾಕೆಂದರೆ ನಿನ್ನೆ ಇದ್ದಕ್ಕಿದ್ದಂತೆ ಇಶ್ಯೂನೇ ಇರಲಿಲ್ಲ ಕ್ಯಾಬಿನೆಟ್ನಲ್ಲಿ. ಒಂದು ರೀತಿಯಲ್ಲಿ ಗೇರಿಲ್ಲ ಮಾದರಿಯಲ್ಲಿ ಪೊಲಿಟಿಕಲ್ ಅಟ್ಯಾಕ್ ಆದಂಗೆ ಕಾಣ್ತಾ ಇದೆ ಸಿದ್ದರಾಮಯ್ಯನವರ ಮೇಲೆ. ಅಂದರೆ ಕೆಲ ಸಚಿವರು ಗುಂಪನ್ನು ಕಟ್ಟಿಕೊಂಡು ಎಲ್ಲೋ ಒಂದು ಕಡೆ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಬೇಕು ಅಂತ ಗುಟ್ಟಾಗಿಯೇ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಯಾಕೆಂದರೆ ಕ್ಯಾಬಿನೆಟ್ ಅಜೆಂಡಾದಲ್ಲೂ ಕೂಡ ಈ ಒಂದು ವಿಚಾರ ಇರಲಿಲ್ಲ. ಅಜೆಂಡಾ ಇಲ್ಲದೇ ಇದ್ರೂ ಕೂಡ ಎಲ್ಲೋ ಒಂದು ಕಡೆ ರಾಜಕೀಯವಾಗಿ ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡೋದಕ್ಕೆ ಅವಕಾಶ ಇರುತ್ತೆ. ಆದರೆ ಆ ಹಿಂಟ್ ಆದರೂ ಕೂಡ ಮುಖ್ಯಮಂತ್ರಿಗಳಿಗೆ ಮತ್ತು ಕೆಲ ಸಚಿವರಿಗೆ ಇರಬೇಕಾಗಿತ್ತು. ಆ ಹಿಂಟ್ ಕೂಡ ಇರಲಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಕ್ಯಾಬಿನೆಟ್ ಮುಗೀತು, ಹೊರಡೋಣ ಅಂತ ಹೇಳಿದಂಥ ಸಂದರ್ಭದಲ್ಲೇ ಕೆಲ ಲಿಂಗಾಯತ ಸಚಿವರು ಮತ್ತು ಬಹಳಷ್ಟು ಸಚಿವರುಗಳು ಕೂಡ ಈ ಒಂದು ಜಾತಿ ಗಣತಿ ವಿಚಾರವನ್ನು ಪ್ರಸ್ತಾಪ ಮಾಡಬೇಕಾಗಿದೆ ಅಂತ ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ ಅಲ್ಲಿ ಅದು ಒಂದು ರೀತಿಯಲ್ಲಿ ಉಟ್ಕೊಂಡಿರ್ತಕ್ಕಂಥದ್ದು. ಅಲ್ಲಿ ಯಾವುದೇ ರೀತಿಯ ಚರ್ಚೆ ಆಗದೆ ಹೋದ್ರೆ ಇಷ್ಟು ಗೊಂದಲ ಆಗೋದಕ್ಕೆ ಕಾರಣನೇ ಇರ್ತಿರ್ಲಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರಕ್ಕೆ ತೊಂದರೆ ಆಗುತ್ತೆ, ಡ್ಯಾಮೇಜ್ ಆಗುತ್ತೆ. ಈ ರೀತಿ 331 ಜಾತಿಗಳನ್ನು ಅಡಿಷನಲ್ ಆಗಿ ಸೇರಿಸಿರ್ತಕ್ಕಂಥದ್ದು, ಜೊತೆಗೆ ಕ್ರಿಶ್ಚಿಯನ್, ಲಿಂಗಾಯತ, ಕ್ರಿಶ್ಚಿಯನ್, ಕುರುಬ, ಕ್ರಿಶ್ಚಿಯನ್, ಬ್ರಾಹ್ಮಣ ಈ ರೀತಿ ಸೇರಿಸಿರ್ತಕ್ಕಂಥದ್ದು ಸರಿ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಸಚಿವರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಆ ಕಾರಣದಿಂದಾಗಿ 4 ಸಭೆ 24 ಗಂಟೆ ಒಳಗಡೆ 4 ಸಭೆ ನಡೆದಿರ್ತಕ್ಕಂಥದ್ದು ಜಾತಿ ಗಣತಿ ಕಾರಣಗಳಿಗೋಸ್ಕರವಾಗಿ. ಇದೆಲ್ಲ ಆದಮೇಲೆ ಈಗ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಮಾತನ್ನ ಹೇಳಿದ್ದಾರೆ, ಜಾತಿ ಗಣತಿ ಮುಂದೂಡಲ್ಲ ಅನ್ನೋ ಮಾತುಗಳನ್ನು ಹೇಳೋದ್ರ ಮೂಲಕ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತ. ಹಾಗಾಗಿ ಅವ್ರ ತೀರ್ಮಾನ ಸರ್ಕಾರದ ತೀರ್ಮಾನದ ಮೇಲೆ ಇರುತ್ತೋ
ಅಥವಾ ಅವರು ಸ್ವತಂತ್ರವಾಗಿ ತೆಗೆದುಕೊಳ್ತಾರೋ ಅನ್ನೋದು ಕೂಡ ಕಾದು ನೋಡ್ಬೇಕಾಗತ್ತೆ. ಹಾಗಾಗಿ ಈಗ ಈ ಒಂದು 331 ಜಾತಿಗಳನ್ನ ಕೈ ಬಿಟ್ಟು ಅಡಿಷನಲ್ ಆಗಿ ಅಪ್ಲಿಕೇಶನ್ ಅನ್ನ ಏನಾದರೂ ಸಡನ್ ಆಗಿ 22ನೇ ತಾರೀಕೆ ಅಭಿವೃದ್ಧಿಪಡಿಸಿ ಅದನ್ನ ಚಾಲ್ತಿಗೆ ತರಬೇಕಾ ಏನು ಅನ್ನೋದ್ರ ಬಗ್ಗೆ ಕೂಡ ಇನ್ನೂ ಕೂಡ ಪೆಂಡಿಂಗ್ ಅಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಸಂಜೆ ಒಳಗಡೆ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ಕೂಡ ಇದ್ರ ಬಗ್ಗೆ ಸ್ಪಷ್ಟನೆ ಕೊಡಬೇಕಾಗತ್ತೆ. ಇಲ್ಲ ಸರ್ಕಾರ ಹೇಳಿದೆ, ಜೊತೆಗೆ ನಾವು ಕೂಡ ಸ್ವತಂತ್ರ ನಾವು ತೆಗೆದುಕೊಳ್ತೇವೆ 22ರಿಂದ ಆರಂಭಿಸ್ತೇವೆ ಅಂತ ಹೇಳ್ತಾರೋ ಅಥವಾ ಏನು ಪೋಸ್ಟ್ಪೋನ್ ಮಾಡ್ತೀವಿ ಅಂತ ಹೇಳ್ತಾರೋ ಕೂಡ ಕಾದ್ ನೋಡ್ಬೇಕಾಗುತ್ತೆ. ಒಂದಂತೂ ಸತ್ಯ, ಸರ್ಕಾರದ ಕಡೆಯಿಂದ ನಾವು ಯಾವುದೇ ರೀತಿ ಮುಂದೂಡೋದಿಲ್ಲ ಅಂತ ಕೂಡ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಸಚಿವರು ನಿನ್ನೆ ಹೇಳಿರ್ತಕ್ಕಂಥ ಆಕ್ಷೇಪಗಳು ಜೊತೆಗೆ ಅಸಮಾಧಾನಕ್ಕೆ ಸಿದ್ದರಾಮಯ್ಯರು ತೇಪೆ ಹೆಚ್ಚುವಂತ ಕೆಲಸವನ್ನ ಮಾಡಿದ್ದಾರೆ. ಯಾಕೆಂದ್ರೆ ಕಾಂಗ್ರೆಸ್ ವಿರೋಧಿ, ಹಿಂದೂ ವಿರೋಧಿ ಅಂತ ಬಿಂಬಿಸ್ತಾ ಇದ್ದಾರೆ ಬಿಜೆಪಿಯವರು. ಅವರಿಗೆ ನೀವು ಒಂದ್ ರೀತಿಯಲ್ಲಿ ಎದುರಿಸಬೇಕಾಗತ್ತೆ, ಈ ನಿಟ್ಟಿನಲ್ಲಿ ನೀವು ಖಂಡಿಸಿ ಅಂತ ನಾನು ಸಚಿವರಿಗೆ ಹೇಳಿದ್ದೇನೆ ಅಂತ ಹೇಳಿದ್ರೆ ಹೊರತು ಕಾಂಗ್ರೆಸ್ ಸಚಿವರುಗಳ ಅಸಮಾಧಾನದ ಬಗ್ಗೆ ಯಾವುದೇ ರೀತಿಯ ತುಟಿ ಬಿಚ್ಚಿಲ್ಲ. ಅರವಿಂದ್.